ಹೋಗುವ ಮಧ್ಯದಲ್ಲಿ ನಾವೇನು ಬದುಕ್ತಾ ಇದ್ದೀವಿ ಆ ಬದುಕು ಬಂಗಾರ ಆಗಬೇಕು, ಸುಂದರ ಆಗಬೇಕು ಅಂತಂದರೆ ಆ ಪರಮಾತ್ಮನ ನೆನಪಿನಿಂದ ನಾವು ಬದುಕಬೇಕು. ಎಲ್ಲ ಕೊಟ್ಟದ್ದು ಯಾರು? ಬರ್ಬೇಕಾದ್ರೆ ನಾವು ತಗೊಂಡು ಬರಲಿಲ್ಲ, ಇನ್ಯಾರ್ದೋ ಇತ್ತು, ನಾವು ಹೋಗ್ಬೇಕಾದ್ರೆ ತಗೊಂಡು ಹೋಗೋದಿಲ್ಲ. ನಾವು ಬರಬೇಕಾದ್ರೆ ಯಾರ್ದೋ ತಗೊಂಡಿವಿ, ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ತೀವಿ. ಅದಕ್ಕೆ ಇದು ಎಲ್ಲವೂ ಭಗವಂತ ಕೊಟ್ಟದ್ದು, ಭಗವಂತ ಕೊಟ್ಟದ್ದು. ನಿಂದಪ್ಪ 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 ಅಂತೀವಿ ಅಂದರೆ ಹಗೂರಿರ್ತೀವಿ, ಆರಾಮಿರ್ತೀವಿ, ಖುಷಿಯಿಂದ ಇರ್ತೀವಿ, ನಿಶ್ಚಿಂತೆಯಿಂದ ಇರ್ತೀವಿ, ನಿರ್ಭಯದಿಂದ ಇರ್ತೀವಿ. ಅದಕ್ಕೆ ನಾವೆಲ್ಲರೂ ಮಾಡಬೇಕಾಗಿರೋದು ಒಂದೇ ಒಂದು ಮಾತು, ಯಾವುದು ಅಂದರೆ ನಾವು ಆತ್ಮ ಇದ್ದೀವಿ, ನಮ್ಮ ತಂದೆ ಪರಮಾತ್ಮ ಇದ್ದಾರೆ. ಅದಕ್ಕೆ ಆ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕಾಗಿದೆ. ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ. ಆ ಒಬ್ಬ ಭಗವಂತನನ್ನು ಒಬ್ಬರು ಶಿವ ಅಂತಂದೀವಿ, ಒಬ್ರು ಅಲ್ಲ ಅಂತಂದ್ರು, ಒಬ್ರು ಗಾಡ್ ಅಂದರು, ಒಬ್ರು ಓಂಕಾರ ಅಂದರು, ಬೇರೆ ಬೇರೆ ಭಾಷೆಯಿಂದ ಕರೆದಿದ್ದೀವಿ. ಅದಕ್ಕೆ ಜ್ಯೋತಿರ್ಲಿಂಗಂ ಶಿವ ಅಂತ ಹೇಳಿದ್ದೀವಿ. ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್ ಅಂತ ಹೇಳಿದರು. ಅಲ್ಲ ಏಕ್ ಮಹಿಮಾ ಅನೇಕ್ ಸಬ್ಕಾ ಮಾಲಿಕ್ ಏಕ್ ಹೈ ಅಲ್ಲ ನೂರ್ ಹೈ ಅಂತಂದರು. ಭಾಷೆಗಳು ಎಲ್ಲರದು ಬೇರೆ ಬೇರೆ ಇದ್ದಾವೆ, ಭಾವನೆ ಎಲ್ಲರದು ಒಂದೇ ಇದೆ. ಜ್ಯೋತಿ ಅಂದ್ರೂ ಒಂದೇ, ಲೈಟ್ ಅಂದ್ರೂ ಒಂದೇ, ನೂರ್ ಅಂದ್ರೂ ಒಂದೇ. ಇಡೀ ಜಗತ್ತು ಒಂದು, ಜಗತ್ತಿಗೆ ಮಾಲೀಕ ಒಬ್ಬನೇ. ನಾವೆಲ್ಲರಿಗೂ ತಂದೆ ಒಬ್ಬನೇ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಸಹೋದರ ಸಹೋದರರು ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಬಂದಾಗ ಜಗತ್ತಿನಲ್ಲಿ ಭಾವೈಕ್ಯತೆ, ವಿಶ್ವಭಾತೃತ್ವ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನಿಮ್ಮ ತಂದೆ ಆಗಿರುವಂತಹ ನನ್ನನ್ನು ನೆನಪು ಮಾಡಿರಿ. ಅದಕ್ಕೆ ಶರಣರು ಕೂಡ ಹೇಳಿದರು, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ಕುನ್ನಿಗಳೇ ನೆಂಬೆ ರಾಮನಾಥ ಅಂತ ಹೇಳಿ. ಎಲ್ಲ ಕೊಟ್ಟಿರುವಂಥವನನ್ನ ಒಂದು ಅರ್ಧ ಗಳಿಗೆ ಅದನ್ನ ನೆನಪು ಮಾಡಬೇಕು. ಅದಕ್ಕೆ ನೀವು ಪುಣ್ಯಾತ್ಮರಿದ್ದೀರಿ, ನಿಮ್ಮ ಊರಲ್ಲಿ ಇಷ್ಟೆಲ್ಲ ಜಾತ್ರೆಗಳು, ಇಷ್ಟೆಲ್ಲ ಸತ್ಸಂಗಗಳನ್ನು ಮಾಡ್ತೀರಿ, ಮೇಲಿನ ಮೇಲೆ ಪ್ರವಚನಗಳನ್ನು ಕೇಳ್ತೀರಿ. ಬಹಳ ಖುಷಿ ಆಯಿತು. ಯಾಕಂತಂದರೆ ಆ ಭಗವಂತನನ್ನು ನೆನಪು ಮಾಡೋದಕ್ಕೆ ಸಮಯ ಕೊಡ್ತೀರಿ. ಅದೇ ಗಳಿಗೆ ನಮ್ಮ ಜೊತೆಗೆ ಬರುವಂಥದ್ದು ಆಸ್ತಿ, ಅಂತಸ್ತು, ಪದವಿ, ಪುರಸ್ಕಾರ ಏನೆಲ್ಲ ಕೂಡಿಟ್ಟಿವಿ, ಏನೆಲ್ಲ ಗಳಿಕೆ ಮಾಡೀವಿ, ಅದು ಯಾವುದೂ ನಮ್ಮ ಜೊತೆಗೆ ಬರುವಂಥದ್ದಲ್ಲ. ನಮ್ಮ ಜೊತೆಗೆ ಬರೋದು ಯಾವುದು ಅಂದರೆ, ಈಗೇನು ಸತ್ಸಂಗ ಮಾಡ್ತೀರಿ, ಪ್ರತಿದಿನ ಒಳ್ಳೆಯ ವಿಚಾರವನ್ನು ಕೇಳ್ತೀರಿ, ಒಳ್ಳೆಯ ವಿಚಾರವನ್ನು ಕೇಳಿದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ, ಶ್ರೇಷ್ಠ ಕರ್ಮ ಮಾಡ್ತೀರಿ, ಆ ಪುಣ್ಯದ ಗಳಿಕೆ ಮಾಡ್ಕೊಳ್ತೀರಿ. ಆ ಪುಣ್ಯದ ಗಳಿಕೆಯ ಬುತ್ತಿ ನಮ್ಮ ಜೊತೆಗೆ ಕಟ್ಕೊಂಡು ಹೋಗ್ತೀವಿ. ಉಳಿದೋರಿದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಹೋಗ್ಬೇಕಾದ್ರೆ ಏನಾರು ಇಟ್ಟು ಕಳಿಸ್ತಾರೇನ್ರಿ? ಇಷ್ಟೆಲ್ಲ ದೊಡ್ಡ ಮನೆ ಕಟ್ಸಿದಿ, ಇಷ್ಟೆಲ್ಲ ಬಂಗಾರ ಕೂಡಿಸಿಟ್ಟಿ, ಇಷ್ಟೆಲ್ಲ ನಮಗೆ ಮಕ್ಕಳಿಗೆ ಜನ್ಮ ಕೊಟ್ಟು ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಥವಾ ಇಷ್ಟರನ್ನೇ ತಗೊಂಡು ಹೋಗು ಅಂತ ಅನ್ನೋದಿಲ್ಲ. ಬಾಯಿ ಒಳಗೆ ಬಂಗಾರ ಇಡ್ಬೇಕಾದ್ರೆ ನೀ ಇಟ್ಕೊಡು, ಕೊಡು ಕೊಡು, ಎಲ್ಲಿಟ್ಟು ಕೊಡು, ಒಂದಕ್ಕೆ ಇಟ್ಟು ಬಾಯ ಬಂಗಾರ ಹಾಕಬೇಕು ಅಂತಂದ್ರೆ ಯಾರು ಕೊಡ್ತಿರೋದಿಲ್ಲ. ಅಷ್ಟೆಲ್ಲ ಗಳಿಕೆ ಮಾಡಿಟ್ರೆ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಏನೆಲ್ಲ ಮಾಡ್ತೀವಿ ಆದರೆ ನಮ್ಮ ಜೊತೆಗೆ ಬರೋದು ಯಾವುದು ಅಂದರೆ ಭಗವಂತನ ನೆನಪು. ಅದಕ್ಕೆ ಇವತ್ತು ಸಿದ್ದರಾಮೇಶ್ವರ ಪ್ರವಚನವನ್ನು ಕೇಳ್ತಾ ಇದ್ದೀರಿ. ಅದೊಂದು ಹಾಡು, ನಾನು ಸಣ್ಣವರಿದ್ದಾಗ ಈ ರೀತಿ ಪ್ರವಚನ ಕೇಳೋದು ಕೂರ್ತಿದ್ದೆ. ಸ್ವಾಮೀಜಿಯವರು ಪ್ರವಚನ ಹೇಳ್ತಿದ್ರು, ಅವಾಗ ಒಂದು ಹಾಡು ಹೇಳಿಸ್ತಿದ್ರು. ಶಿವನ ಕಂದ ಗುಡಿಗೆ ಬಂದ, ಶಿವನ ಕಂದ ಗುಡಿಗೆ ಬಂದ, ಶಿವನ ತಂದ ಶ್ರೀಶೈಲದಿಂದ, ಶಿವನ ತಂದ ಶ್ರೀಶೈಲದಿಂದ, ಶಿವ ಕಾಣದಾದ ಕೊಳ್ಳವ ಜಿಗಿದ, ಶಿವ ಕಾಣದಾದ ಕೊಳ್ಳವ ಜಿಗಿದ, ಶಿವ ಬಂದು ಹಿಡಿದ ಶ್ರೀಶೈಲದಿಂದ, ಶಿವ ಬಂದು ಹಿಡಿದ ಶ್ರೀಶೈಲದಿಂದ, ಶಿವನ ಕಂದ ಗುಡಿಗೆ ಬಂದ, ಶಿವನ ಕಂದ ಗುಡಿಗೆ ಬಂದ, ಶಿವನ ತಂದ ಶ್ರೀಶೈಲದಿಂದ, ಶಿವನ ತಂದ ಶ್ರೀಶೈಲದಿಂದ, ಕಲ್ಲನು ಒಡೆಸಿ ಗುಡಿಯನು
ಕಟ್ಟಿಸಿ, ಕಲ್ಲನು ಒಡೆಸಿ ಗುಡಿಯನ್ನು ಕಟ್ಟಿಸಿ, ಸಿದ್ಧಾರೂಢನು ಎಂದು ಎಂದೆನಿಸಿ, ಸಿದ್ಧಾರೂಢನು ಎಂದು ಎಂದೆನಿಸಿ, ಶಿವನ ಕಂದ ಗುಡಿಗೆ ಬಂದ, ಶಿವನ ಕಂದ ಗುಡಿಗೆ ಬಂದ, ಶಿವನ ತಂದ ಶ್ರೀಶೈಲದಿಂದ, ಶಿವನ ತಂದ ಶ್ರೀಶೈಲದಿಂದ, ಶಿವನ ತಂದ ಶ್ರೀಶೈಲದಿಂದ. ಓಂ ಶಾಂತಿ. ಅದಕ್ಕೆ ತಾವೆಲ್ಲರೂ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ 24 ಗಂಟೆಯಲ್ಲಿ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೆ ಪ್ರವಚನ ಇಟ್ಟಾಗಷ್ಟೇ ಕೇಳಿದೀವಿ, ಪ್ರವಚನ ಇಟ್ಟಾಗಷ್ಟೇ ನೆನಪು ಮಾಡಿದೀವಲ್ಲ. ದಿನ ಯಾವ ರೀತಿ ದೇಹಕ್ಕೆ ಊಟ ಹಾಕ್ತೀವಿ ಹಾಗೆ ಮನಸ್ಸಿಗೂ ಕೂಡ ಒಳ್ಳೆ ವಿಚಾರಗಳ ಊಟ ಹಾಕಬೇಕು, ಪರಮಾತ್ಮನನ್ನು ನೆನಪು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಈ ಅವಕಾಶವನ್ನು ಕೊಟ್ಟಿರುವಂತಹ ಈ ಊರಿನ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಸಹೋದರರಿಗೂ ಮಾತೆಯರಿಗೂ ಮಕ್ಕಳಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.